ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ಸ್ಪ್ರಿಂಗ್ ಆನಿಯನ್ ಪಲ್ಯ ಮತ್ತು ಇನ್ಸ್ಟೆಂಟಾಗಿ ರಾಗಿ ರೊಟ್ಟಿ ಮಾಡೋದನ್ನು ನೋಡೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು. ಈಗ ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ತೊಗೊತಿದ್ದೀನಿ ನೋಡಿ. ನಾನು ಸ್ವಲ್ಪ ಮಾತ್ರ ತೊಗೊತಾ ಇದ್ದೀನಿ ಸ್ಪ್ರಿಂಗ್ ಆನಿಯನ್ನು. ಇದನ್ನು ವಾಶ್ ಮಾಡಿಕೊಂಡು ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ವಾಶ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ರೌಂಡಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಇದನ್ನು ಇಷ್ಟು ರೀತಿ ಚಿಕ್ಕದಾಗಿ ನಾವು ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಆನಿಯನ್ನು, ಸ್ಪ್ರಿಂಗ್ ಆನಿಯನ್ ಇದು ನಾರ್ಮಲಾಗಿ ಪಲ್ಯ ಮಾಡೋಕ್ಕಿಂತ ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ, ಟೊಮೊಟೊ, ಎಗ್ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ, ಆನಿಯನ್ ಕೂಡ ಸ್ವಲ್ಪನೇ ತೊಗೊಂಡಿದ್ದೀನಿ. ಯಾಕಂದರೆ ಸ್ಪ್ರಿಂಗ್ ಆನಿಯನ್ ಆಗಿರೋದ್ರಿಂದ ಇದಕ್ಕೆ ಆನಿಯನ್ ಸ್ವಲ್ಪ ಸಾಕು, ಮತ್ತು ತೆಂಗಿನಕಾಯಿ ತುರಿ ನೋಡಿ. ಒಗ್ಗರಣೆಗೆ ಇವಾಗ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಟೊಮೊಟೊ ಫಸ್ಟ್ ಹಾಕ್ಕೊತಿದ್ದೀನಿ. ಎಣ್ಣೆ ಕಾಯೋಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು, ಇದಕ್ಕೆ ಜಾಸ್ತಿ ಹಾಕ್ಕೊಳ್ಬಾರ್ದು. ಈಗ ಫಸ್ಟು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿನ ಹಾಕ್ಕೊಬೇಕು. ಈರುಳ್ಳಿ ಕೂಡ ಸ್ವಲ್ಪ ಹಾಕ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಇದನ್ನು ನೀಟಾಗಿ ಸ್ವಲ್ಪ ಫಸ್ಟು ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊಂಡು ಕೂಡ ಆಯಿಲಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದನ್ನು ಈ ರೀತಿ ನೀಟಾಗಿ ಆಯಿಲಲ್ಲೇ ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ನಮಗೆ ಟೇಸ್ಟಿಯಾಗಿ ಬರುತ್ತೆ. ತಕ್ಷಣಕ್ಕೆ ನೀರು ಹಾಕಬಾರ್ದು. ಇವಾಗ ನಾನು ಮೆಣಸಿನ ಪುಡಿ, ಚಕ್ಕೆ ಲವಂಗದ ಪೌಡರು ಮತ್ತು ಸ್ವಲ್ಪ ಧನಿಯಾ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅರಿಶಿನದ ಪುಡಿ ಕೂಡ ಆ್ಯಡ್ ಮಾಡಬೇಕು. ಆಮೇಲೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕಿಬಿಟ್ಟು ಸ್ವಲ್ಪನೇ ನೀರು ಹಾಕಬೇಕು ನೋಡಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಒಂದು 10 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. ಬೆಂದಾದಮೇಲೆ ಸ್ವಲ್ಪ ನೀರಿರುವಾಗಲೇ ಇದನ್ನು ತಕ್ಕೊಂಬಿಡಬೇಕು ನೋಡಿ. ನೀರಿನ ಅಂಶ ಇರುವಾಗಲೇ ಮಧ್ಯದಲ್ಲಿ ನಾವು ಎಗ್ಗನ್ನು ಹಾಕಬೇಕು. ಸ್ವಲ್ಪ ನೀರಿರಬೇಕು, ಫುಲ್ ನೀರು ಹೋಗೋವರೆಗೂ ಬೇಯಿಸ್ಕೊಬಾರ್ದು ನೋಡಿ. ಈ ರೀತಿ ಎಗ್ಗು ಸ್ವಲ್ಪ ಸ್ವಲ್ಪ ಬೇಯಬೇಕು, ಆಮೇಲೆ ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ. ಈ ರೀತಿ ಬೆಂದಾದಮೇಲೆ ಫಸ್ಟ್ ಎಗ್ ಈ ರೀತಿ ಅರ್ಧ ಬೆಂದಾದಮೇಲೆ ನಾವು ಈ ರೀತಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ಆಗ ಚೆನ್ನಾಗಿರುತ್ತೆ. ಎಗ್ಗು ಮತ್ತು ಸ್ಪ್ರಿಂಗ್ ಆನಿಯನು ನೀಟಾಗಿ ಬಾಯಿಗೆ ಸಿಗುತ್ತೆ, ಇಲ್ಲಾಂದರೆ ಮಿಕ್ಸಪ್ ಆಗಿಬಿಡುತ್ತೆ. ಲಾಸ್ಟಿಗೆ ಕಾಯಿ ತುರಿ ಹಾಕಿದರೆ ನಮಗೆ ಆನಿಯನ್ ಪಲ್ಯ ರೆಡಿ ಆಯಿತು. ಇಷ್ಟೇ ಇದು ನೋಡಿ, ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು. ತುಂಬ ಟೇಸ್ಟಿಯಾಗಿರುತ್ತೆ, ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಬೌಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ, 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಕಲಿಸ್ಕೊಬೇಕು. ಇದನ್ನು ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ಜಿಗಿ ಅಥವಾ ಸರಿ ಅಂತಾರಲ್ಲ, ಅದು ಯಾವುದೂ ಮಾಡ್ಕೊಂಡಿಲ್ಲ. ಹಾಗೆಯೇ ಕಲಿಸ್ಕೊಂಡು ಮಾಡುವಂಥ ರೊಟ್ಟಿ ಇದು. ಹಂಚ ಮೇಲೆ ಕೂಡ ತಟ್ತಾರೆ, ಬಟ್ ನಾನು ಬಟರ್ ಪೇಪರ್ ಮೇಲೆ ಮಾಡೋದು ತೋರಿಸ್ತೀನಿ. ಅದೊಂದಿದ್ರೆ ನಾವು ಎಷ್ಟು ರೊಟ್ಟಿ ಬೇಕಾದರೂ ಮಾಡ್ಕೊಂಬಿಡ್ಬೋದು ನೋಡಿ. ಈ ರೀತಿ ಸ್ಮೂತಾಗಿ ಕಲಿಸ್ಕೊಂಡ್ರೆ ಆಯಿತು ನೋಡಿ. ಇದು ಬಟರ್ ಪೇಪರ್ ಅಂಗಡಿಯಲ್ಲಿ ಸಿಗುತ್ತೆ, ಒಬ್ಬಟ್ಟೆಲ್ಲ ಮಾಡ್ತಾರೆ ಅದರಲ್ಲಿ. ಇವಾಗ ಸ್ವಲ್ಪ ಮಾತ್ರ ಆಯಿಲ್ ಹಚ್ಕೊಬೇಕು, ಜಾಸ್ತಿ ಬೇಡ ನೋಡಿ. ಈ ರೀತಿ ನಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ಸೈಜಿಗೆ ನಾವು ಉಂಡೆ ಮಾಡಿಕೊಂಡು ನೋಡಿ. ಇದು ನೀಟಾಗಿ ಕಲಿಸ್ಕೊಂಡಿದ್ರೆ ನಮಗೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ನೀಟಾಗಿ ತಟ್ಕೊಂಡಿರುತ್ತೆ. ಇದಕ್ಕೇನು ತುಂಬ ಕಷ್ಟಪಡಬೇಕಾಗಿಲ್ಲ, ಪ್ರೆಸ್ ಮಾಡ್ತಾನೆ ಅದು ಮೂವ್ ಆಗುತ್ತೆ. ತುಂಬ ಈಸಿಯಾಗಿ ನಾವು ರೊಟ್ಟಿನ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು. ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಈ ರೀತಿ ಇನ್ಸ್ಟೆಂಟಾಗಿ ರೊಟ್ಟಿಗಳನ್ನ ಮಾಡ್ಕೊಬೋದು. ನೀವು ತುಂಬ ತೆಳ್ಳಗೆ ತಟ್ಟಿದರೆ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಮೆದುವಾಗಿ ದಪ್ಪವಾಗಿ ತಟ್ಕೊಂಡ್ರೆ ಸ್ಮೂತಾಗಿ ಬರುತ್ತೆ ರೊಟ್ಟಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ, ಯಾವ ಸೈಜಿಗೆ ಬೇಕೋ ಆ ರೀತಿ ನೀವು ತಟ್ಕೊಂಡು ಹಂಚನ್ನ ಕಾಯಕ್ಕಿಟ್ಟಿರಬೇಕು ನೋಡಿ. ಇಷ್ಟೇ, ಎಲ್ಲಿ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ನಮಗೆ ರೊಟ್ಟಿ ರೆಡಿ ಆಗುತ್ತೆ. ಬಟರ್ ಪೇಪರ್ ಇರಬೇಕು ಅಷ್ಟೇ, ಇಲ್ಲ ಅಂದರೆ ರೊಟ್ಟಿ ಮಾಡೋಕ್ಕಾಗಲ್ಲ ಇದು ನೋಡಿ. ಹಂಚು ಕಾದಿದೆ, ಹಂಚ ಮೇಲೆ ಈ ರೀತಿ ಉಲ್ಟಾ ಮಾಡಿ ಹಾಕ್ಬಿಡೋದಷ್ಟೇ. ಬಟರ್ ಪೇಪರ್ ತೆಗಿಯೋಕ್ಕೆ ಬರಲ್ಲ, ಇವಾಗ ತೆಗಿಬಾರ್ದು. ಅದು ಬೆಂದಾದಮೇಲೆ ಬಟರ್ ಪೇಪರೇ ತಾನಾಗೆ ಬಿಟ್ಕೊಳ್ಳುತ್ತೆ, ಆವಾಗ ನಾವು ಅದನ್ನು ತಗೊಂಡ್ರಾಯ್ತು ನೋಡಿ. ಈಗ ಬಬಲ್ಸ್ ಟೈಪ್ ಬರ್ತಾಯಿದೆ, ಒಳಗಡೆ ರೊಟ್ಟಿ ಬೇಯ್ತಾ ಇದ್ದಂಗೆ ಬಟರ್ ಪೇಪರ್ ಹೊರಗಡೆ ಬರುತ್ತೆ. ನಾವು ಈಸಿಯಾಗಿ ತಕ್ಕೊಬೋದು, ಆವಾಗ ಬಿಟ್ಕೊಳ್ಳುತ್ತೆ ನೋಡಿ. ಇಷ್ಟೇ, ತಕ್ಕೊಂಡು ಮತ್ತು ಇದು ಬೇಯೋದ್ರೊಳಗೆ ನಾವು ಇನ್ನೊಂದು ರೊಟ್ಟಿನ ರೆಡಿ ಮಾಡ್ಕೊಬೋದು. ನಾವು ಎಣ್ಣೆ ಅಥವಾ ನೀರು ಏನು ಬೇಕಾದ್ರೂ ಹಚ್ಕೊಬೋದು ನೋಡಿ. ರೊಟ್ಟಿ ರೆಡಿ ಆಯಿತು. ಇಷ್ಟೇ, ರೊಟ್ಟಿ ತುಂಬ ಬೇಗನೆ ನಾವು ರೊಟ್ಟಿನೂ ಮಾಡ್ಕೊಂಬಿಡ್ಬೋದು ನೋಡಿ. ಇಷ್ಟೇ, ಇನ್ಸ್ಟೆಂಟ್ ರೊಟ್ಟಿ
ನಮಗೆ ರೆಡಿ ಆಯಿತು ನೋಡಿ. ಪಲ್ಯ ಮತ್ತು ರೊಟ್ಟಿ ನಾವು ತುಂಬ ಬೇಗನೆ ಮಾಡ್ಕೊಂಡಿರುವಂಥದ್ದು. ಎಗ್ ಹಾಕಿ ಸ್ಪ್ರಿಂಗ್ ಆನಿಯನ್ ಪಲ್ಯ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.